ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಬಿ ಸರೋಜಾದೇವಿ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಬಿ ಸರೋಜಾದೇವಿ ಅವರು ಕನ್ನಡದಲ್ಲಿ 53 ಚಲನಚಿತ್ರಗಳಲ್ಲಿ ನಟಿಸಿದ್ದು. ನಾವಿಂದು ಆ 53 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಬಿ ಸರೋಜಾದೇವಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಮಹಾಕವಿ ಕಾಳಿದಾಸ. ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತರ್, ರಾಜಾ ಸುಲೋಚನಾ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಶ್ರೀರಾಮ ಪೂಜಾ. ಈ ಚಿತ್ರದಲ್ಲಿ ರಾಜೇಂದ್ರ ಕೃಷ್ಣ, ಬಿ.ಕೆ. ಈಶ್ವರಪ್ಪ, ಸಂಧ್ಯಾ, ಉಷಾದೇವಿ, ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಆಷಾಢಭೂತಿ. ಈ ಚಿತ್ರದಲ್ಲಿ ರಾಜಾಶಂಕರ್, ಪ್ರತಿಮಾದೇವಿ, ಸಂಪತ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಕೋಕಿಲವಾಣಿ. ಈ ಚಿತ್ರದಲ್ಲಿ ಎಸ್.ಎ. ನಟರಾಜನ್, ರಘುವೀರ್, ಕೆ. ಸಾರಂಗಪಾಣಿ, ಟಿ. ಲಲಿತಾ, ಬಾಲನಟನಾಗಿ ಸಾಹಸಸಿಂಹ ವಿಷ್ಣುವರ್ಧನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಪಂಚರತ್ನ. ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತರ್, ಬಾಲಕೃಷ್ಣ, ನರಸಿಂಹರಾಜು, ಉದಯ್ ಕುಮಾರ್, ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಚಿಂತಾಮಣಿ. ಈ ಚಿತ್ರದಲ್ಲಿ ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ನರಸಿಂಹರಾಜು, ಈರಣ್ಣಯ್ಯ, ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ರತ್ನಗಿರಿ ರಹಸ್ಯ. ಈ ಚಿತ್ರದಲ್ಲಿ ಉದಯ್ ಕುಮಾರ್, ಜಮುನಾ, ಸಾವುಕಾರ್ ಜಾನಕಿ, ಬಿ.ಆರ್. ಪಂತುಲು, ಎಂ.ವಿ. ರಾಜಮ್ಮ, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಅಣ್ಣ ತಂಗಿ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ. ಜಯಮ್ಮ, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಭೂಕೈಲಾಸ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಜಮುನಾ, ಕೆ.ಎಸ್. ಅಶ್ವಥ್, ಎಸ್.ವಿ. ರಂಗರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಸ್ಕೂಲ್ ಮಾಸ್ಟರ್. ಈ ಚಿತ್ರದಲ್ಲಿ ಬಿ.ಆರ್. ಪಂತುಲು, ಎಂ.ವಿ. ರಾಜಮ್ಮ, ಉದಯ್ ಕುಮಾರ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಜಗಜ್ಯೋತಿ ಬಸವೇಶ್ವರ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹೊನ್ನಪ್ಪ ಭಾಗವತರ್, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಕಿತ್ತೂರು ಚೆನ್ನಮ್ಮ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಎಂ.ವಿ. ರಾಜಮ್ಮ, ಲೀಲಾವತಿ, ಚಿಂದೋಡಿ ಲೀಲಾ, ರಾಜಾಶಂಕರ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ವಿಜಯನಗರದ ವೀರಪುತ್ರ. ಈ ಚಿತ್ರದಲ್ಲಿ ಸುದರ್ಶನ್, ಕಲ್ಯಾಣ್ ಕುಮಾರ್, ಆರ್. ನಾಗೇಂದ್ರ ರಾವ್, ಉದಯ್ ಕುಮಾರ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ದೇವಸುಂದರಿ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ನರಸಿಂಹರಾಜು, ಜಯಲಲಿತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ಬೆರತೆ ಜೀವ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಜಯಂತಿ, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ನರಸಿಂಹರಾಜು, ಬಿ. ಜಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಮಲ್ಲಮ್ಮನ ಪವಾಡ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಜ್ರಮುನಿ, ಸಂಪತ್, ಬಾಲಕೃಷ್ಣ, ಉದಯಚಂದ್ರಿಕಾ, ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಲಕ್ಷ್ಮೀ ಸರಸ್ವತಿ. ಈ ಚಿತ್ರದಲ್ಲಿ ರಮೇಶ್, ಸುದರ್ಶನ್, ನರಸಿಂಹರಾಜು, ಆರ್. ನಾಗೇಂದ್ರ ರಾವ್, ತೂಗುದೀಪ ಶ್ರೀನಿವಾಸ್, ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಪೂರ್ಣಿಮಾ. ಈ ಚಿತ್ರದಲ್ಲಿ ಉದಯ್ ಕುಮಾರ್, ರಾಜೇಶ್, ಶ್ರೀನಾಥ್, ನರಸಿಂಹರಾಜು, ಶಕ್ತಿಪ್ರಸಾದ್, ದಯಾನಂದ್ ಸಾಗರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ತಂದೆ ಮಕ್ಕಳು. ಈ ಚಿತ್ರದಲ್ಲಿ ಶ್ರೀನಾಥ್, ಸುದರ್ಶನ್, ಆರ್. ನಾಗೇಂದ್ರ ರಾವ್, ಜಯಂತಿ, ದ್ವಾರಕೀಶ್, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ಪಾಪ ಪುಣ್ಯ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಕೆ.ಎಸ್. ಅಶ್ವಥ್, ಆದ್ವಾನಿ ಲಕ್ಷ್ಮೀದೇವಿ, ಅನಂತರಾಮ್ ಮಚ್ಚೇರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಆರತಿ, ಭಾರತಿ, ಶ್ರೀನಾಥ್, ದ್ವಾರಕೀಶ್, ಕೆ.ಎಸ್. ಅಶ್ವಥ್, ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ.
23ನೇ ಚಲನಚಿತ್ರ ನ್ಯಾಯವೇ ದೇವರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೆ.ಎಸ್. ಅಶ್ವಥ್, ದ್ವಾರಕೀಶ್, ವಜ್ರಮುನಿ, ಸಂಪತ್, ಆರತಿ, ಎಂ.ಪಿ. ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಸಹಧರ್ಮಿಣಿ. ಈ ಚಿತ್ರದಲ್ಲಿ ರಾಜೇಶ್, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ಲೀಲಾವತಿ, ಶಾಂತಮ್ಮ, ಎಂ.ಎಸ್. ಸತ್ಯು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ಚಾಮುಂಡೇಶ್ವರಿ ಮಹಿಮೆ. ಈ ಚಿತ್ರದಲ್ಲಿ ಉದಯ್ ಕುಮಾರ್, ಶ್ರೀನಾಥ್, ರೆಬಲ್ ಸ್ಟಾರ್ ಅಂಬರೀಶ್, ಕೆ.ಎಸ್. ಅಶ್ವಥ್, ದಿನೇಶ್, ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಶ್ರೀನಿವಾಸ ಕಲ್ಯಾಣ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ, ಶ್ರೀನಾಥ್, ರಾಜಶಂಕರ್, ಸಂಪತ್, ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಗೃಹಿಣಿ. ಈ ಚಿತ್ರದಲ್ಲಿ ರಾಜೇಶ್, ರಾಮ್ಗೋಪಾಲ್, ವಿಜಯಕಲಾ, ದ್ವಾರಕೀಶ್, ಬಾಲಕೃಷ್ಣ, ಶಕ್ತಿಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ಶನಿ ಪ್ರಭಾವ. ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಉದಯ್ ಕುಮಾರ್, ಭವಾನಿ, ಕೆ.ಎಸ್. ಅಶ್ವಥ್, ಸಂಪತ್, ಗಂಗಾಧರ್, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 29ನೇ ಚಲನಚಿತ್ರ ಭಾಗ್ಯಜ್ಯೋತಿ. ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಭಾರತಿ, ರೆಬಲ್ ಸ್ಟಾರ್ ಅಂಬರೀಶ್, ಶುಭಾ, ಲೀಲಾವತಿ, ಕೆ.ಎಸ್. ಅಶ್ವಥ್, ಬಿ.ವಿ. ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 30ನೇ ಚಲನಚಿತ್ರ ಕಥಾ ಸಂಗಮ. ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್, ಕಲ್ಯಾಣ್ ಕುಮಾರ್, ಗಂಗಾಧರ್, ಆರತಿ, ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 31ನೇ ಚಲನಚಿತ್ರ ಚಿರಂಜೀವಿ. ಈ ಚಿತ್ರದಲ್ಲಿ ಶ್ರೀನಾಥ್, ಮಂಜುಳಾ, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 32ನೇ ಚಲನಚಿತ್ರ ಬಬ್ರುವಾಹನ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಾಂಚನ, ಜಯಮಾಲಾ, ರಾಮಕೃಷ್ಣ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 33ನೇ ಚಲನಚಿತ್ರ ಶ್ರೀ ರೇಣುಕಾದೇವಿ ಮಹಾತ್ಮೆ. ಈ ಚಿತ್ರದಲ್ಲಿ ರಾಜೇಶ್, ಉದಯ್ ಕುಮಾರ್, ಗಂಗಾಧರ್, ವಜ್ರಮುನಿ, ಕೆ.ಎಸ್. ಅಶ್ವಥ್, ದ್ವಾರಕೀಶ್, ಮಂಜುಳಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 34ನೇ ಚಲನಚಿತ್ರ ಭಾಗ್ಯವಂತರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಅಶೋಕ್, ರಾಮಕೃಷ್ಣ, ಬಾಲಕೃಷ್ಣ, ಮೈನಾವತಿ, ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 35ನೇ ಚಲನಚಿತ್ರ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಕರುಣೆ. ಈ ಚಿತ್ರದಲ್ಲಿ ರಾಜೇಶ್, ಜಮುನಾ, ಗಂಗಾಧರ್, ಮಾನು, ಶ್ರೀಲಲಿತಾ, ಆಶಾಲತಾ, ಬೇಬಿ ಇಂದಿರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 36ನೇ ಚಲನಚಿತ್ರ ನಮ್ಮಮ್ಮ ತಾಯಿ ಅಣ್ಣಮ್ಮ. ಈ ಚಿತ್ರದಲ್ಲಿ ರಾಜಶಂಕರ್, ಸುಂದರ್ ಕೃಷ್ಣ ಅರಸ್, ಎನ್.ಎಸ್. ರಾವ್, ಶ್ರೀಲಲಿತಾ, ಕಟ್ಟೆ ರಾಮಚಂದ್ರ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 37ನೇ ಚಲನಚಿತ್ರ ರುದ್ರನಾಗ. ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಮಾಧವಿ, ಸುದರ್ಶನ್, ಬಾಲಕೃಷ್ಣ, ಬಿ. ಜಯಶ್ರೀ, ಕುಣಿಗಲ್ ನಾಗಭೂಷಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 38ನೇ ಚಲನಚಿತ್ರ ಗುರುಭಕ್ತಿ. ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ಕಲ್ಯಾಣ್ ಕುಮಾರ್, ಸುಧೀರ್, ರಮಾದೇವಿ, ಸುಂದರ್ ಕೃಷ್ಣ ಅರಸ್, ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 39ನೇ ಚಲನಚಿತ್ರ ತಾಯಿ ತಂದೆ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಸಿ.ಆರ್. ಸಿಂಹ, ದಿನೇಶ್, ಮಾನು, ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 40ನೇ ಚಲನಚಿತ್ರ ಯಾರಿವನು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ರೂಪಾದೇವಿ, ಶ್ರೀನಾಥ್, ತೂಗುದೀಪ ಶ್ರೀನಿವಾಸ್, ಬಾಲನಟನಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 41ನೇ ಚಲನಚಿತ್ರ ಲೇಡೀಸ್ ಹಾಸ್ಟೆಲ್. ಈ ಚಿತ್ರದಲ್ಲಿ ರಾಮಕೃಷ್ಣ, ಜಯಜಗದೀಶ್, ಭವ್ಯ, ಶಿವಕುಮಾರ್, ಮಂಜು ಮಾಲಿನಿ, ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 42ನೇ ಚಲನಚಿತ್ರ ಗುರು. ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ಶ್ರೀನಾಥ್, ನೀತಾಪುರಿ, ವರಲಕ್ಷ್ಮಿ, ತೂಗುದೀಪ ಶ್ರೀನಿವಾಸ್, ಸುಂದರ್ ಕೃಷ್ಣ ಅರಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 43ನೇ ಚಲನಚಿತ್ರ ಬಲೆ ಚತುರ. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಚಂದ್ರಿಕಾ, ಸಿಹಿಕೈ ಗೀತಾ, ಪಂಡ್ರಿಬಾಯಿ, ಶ್ರೀನಿವಾಸ್ ಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 44ನೇ ಚಲನಚಿತ್ರ ಮಹಾಶಕ್ತಿ ಮಾಯೆ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಕೆ.ಆರ್. ವಿಜಯ, ಲೋಕೇಶ್, ವಿನಯ್ ಪ್ರಸಾದ್, ರವಿ ಕಿರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 45ನೇ ಚಲನಚಿತ್ರ ಎಮರ್ಜೆನ್ಸಿ. ಈ ಚಿತ್ರದಲ್ಲಿ ದೇವರಾಜ್, ನಿರೋಷಾ, ಕಲ್ಯಾಣ್ ಕುಮಾರ್, ಸಾಯಿ ಕುಮಾರ್,
ಟೀನು ಆನಂದ್, CR ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ. 46ನೇ ಚಲನಚಿತ್ರ ಅನುರಾಗ ಸಂಗಮ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕುಮಾರ್ ಗೋವಿಂದ್, ಸುಧಾರಾಣಿ, ಟೆನ್ನಿಸ್ ಕೃಷ್ಣ, ಬ್ಯಾಂಕ್ ಜನಾರ್ದನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 47ನೇ ಚಲನಚಿತ್ರ ಪುಟ್ಮಲ್ಲಿ. ಈ ಚಿತ್ರದಲ್ಲಿ ಮಾಲಾಶ್ರೀ, ಸಾಯಿ ಕುಮಾರ್, ಕಲ್ಯಾಣ್ ಕುಮಾರ್, ಲೋಕೇಶ್, ಸಿಲ್ಕ್ ಸ್ಮಿತಾ, ವಾಣಿಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 48ನೇ ಚಲನಚಿತ್ರ ಅಗ್ನಿ IPS. ಈ ಚಿತ್ರದಲ್ಲಿ ಸಾಯಿ ಕುಮಾರ್, ರಂಜಿತಾ, ಉಮಾಶ್ರೀ, ಸುಧೀರ್, ಸತ್ಯಪ್ರಕಾಶ್, ಜೋಸೈಮನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 49ನೇ ಚಲನಚಿತ್ರ ಜನನಿ ಜನ್ಮಭೂಮಿ. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಶ್ರೀಕನ್ಯಾ, ಗೀತಾಂಜಲಿ, ಸುಧೀರ್, ರಮೇಶ್ ಭಟ್, ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 50ನೇ ಚಲನಚಿತ್ರ ಮಂಗಳಸೂತ್ರ. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಪ್ರಿಯಾ ರಾಮನ್, ವಿನಯ್ ಪ್ರಸಾದ್, ಜೈ ಜಗದೀಶ್, ರೇಖಾ ದಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 51ನೇ ಚಲನಚಿತ್ರ ತಿಮ್ಮ. ಈ ಚಿತ್ರದಲ್ಲಿ ಅರ್ಜುನ್, ಅಮೂಲ್ಯ, ಹೇಮಂತ್ ಗೌಡ, ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 52ನೇ ಚಲನಚಿತ್ರ ಪ್ರಾರಂಭ. ಇದೊಂದು ಕಿರುಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಪ್ರಭುದೇವ, ಸ್ಕಂದ, ಜಯಂತಿ, ಅನುಪ್ರಭಾಕರ್, ರಮ್ಯಾ, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಬಿ ಸರೋಜಾದೇವಿ ಅವರು ನಟಿಸಿರುವ 53ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ನಟ ಸಾರ್ವಭೌಮ. ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅನುಪಮಾ ಪರಮೇಶ್ವರನ್, ರಚಿತಾ ರಾಮ್, ಚಿಕ್ಕಣ್ಣ, ರವಿಶಂಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ ಬಿ ಸರೋಜಾದೇವಿ ಅವರು ನಟಿಸಿರುವ 53 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿಯಲ್ಲಿ ಯಾವುದಾದರೂ ಚಿತ್ರದ ಹೆಸರನ್ನು ಕೈಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.